ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಶೋ ಯೂಶಲಿ ಖುಷಿ ಆಗುತ್ತೆ ಬಿಕಾಸ್ ಇದೊಂದು ಎಕ್ಸಾಮ್ ಮುಗಿದು ಇವತ್ತು ರಿಸಲ್ಟ್ ದಿನ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದೀನಿ ಅನ್ನೋ ಒಂದು ನಂಬಿಕೆ ಇದೆ. ನಾನು ಮಾತ್ರ ಅಲ್ಲ, ಇಡೀ ತಂಡ ಪಾಸ್ ಆಗಿದ್ದೀನಿ. ಸೊ ಅದಕ್ಕೆ ನಮ್ಮ ಡೈರೆಕ್ಟರ್ ಸರ್ ಹಿಸ್ ನೆರೇಷನ್, ಹಿಸ್ ಸ್ಟೋರಿ ಅಂಡ್ ನಾವು ಬರೀ ಆ್ಯಕ್ಟ್ ಮಾಡಿದ್ದೀವಿ, ಒಂದಿಷ್ಟು ಇನ್ವಾಲ್ವ್ ಆಗಿ ಆ್ಯಕ್ಟ್ ಮಾಡಿರೋದಕ್ಕೆ ಇವತ್ತು ಚೆನ್ನಾಗಿ ಬಂದಿದೆ. ಆ್ಯಂಡ್ ರೇವತಿ ಇಲ್ಲ ಇದ್ದಾರೆ. ರೇವತಿ ಅವರು ಕಷ್ಟ ಆಗತ್ತೆ ಅಂದ್ರೆ ನೀವು ಬೇರೆ ಕ್ಯಾರೆಕ್ಟರ್ ಪ್ಲೇಸ್ ಕೊಡಿ ಅಂತ ಫೋರ್ಸ್ ಮಾಡ್ತಿದ್ರಂತೆ. ನೀವು ಫಿಲ್ಮ್ ನೋಡಿದ್ರಲ್ಲ, ಆ ಥರನೇ ಇದೆ ಅಲ್ಲ. ಯೂಶಲಿ ಏನು ಅಂದರೆ ನನಗೆ ಸ್ಕ್ರಿಪ್ಟೇ ಹೀರೋ ಅಂತ ನನಗೆ. ಸೊ ಯಾವಾಗಲೂ ಐ ಬಿಲೀವ್ ಇನ್ ಸ್ಕ್ರಿಪ್ಟ್ ಹೀರೋ ಆದಾಗ ನನ್ನ ಎಲಿವೇಶನ್ ಅಲ್ಲ, ಬೇರೆಯವ್ರಿಗೆ ಯಾವುದೇ ಆಗಲಿ ಸ್ಕ್ರಿಪ್ಟ್ ಏನು ಡಿಮ್ಯಾಂಡ್ ಮಾಡುತ್ತೆ ಆ ಥರ ನಾನು ರೆಡಿ ಆಗ್ತೀನಿ. ಆ ಥರ ನಾನು ಖಂಡಿತ ಡೈಲಾಗ್ಸಿಂದ ಹಿಡಿದು ನಾನು ಆ ಪಾತ್ರಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅಷ್ಟೇ ಕೊಡ್ತೀನಿ ಹೊರತು ನಾನು ಮಾಡ್ತಿದ್ದೀನಿ ಅಂತ ಎಕ್ಸ್ಟ್ರಾ ಡೈಲಾಗ್ಗಳು ನನಗೆ ಹಾಕ್ಸ್ಕೊಳ್ಳೋದು ನಾನು ಯಾವತ್ತೂ ಅದನ್ನು ಮಾಡಲ್ಲ. ಯಾಕಂದರೆ ಸ್ಕ್ರಿಪ್ಟ್ ಹೀರೋ. ಇವತ್ತು ಸ್ಕ್ರಿಪ್ಟು ಚೆನ್ನಾಗಿಲ್ಲ ಅಂದರೆ ಯಾರೇ ಹೀರೋ ಆದ್ರೂ ಜನ ನೋಡಲ್ಲ ಅನ್ನೋದು ನನಗೆ ಗೊತ್ತಿದೆ. ಬಿಕಾಸ್ ಅದಕ್ಕೆ ಸಾಕ್ಷಿ ಮಾದೇವನೇ. ಒಂದು ಎರಡು ನಿಮಿಷ ಡೈಲಾಗ್ ಇದ್ರೂ ಇಡೀ ಸಿನಿಮಾದಲ್ಲಿ ಆ ಸಿನಿಮಾನ ಜನ ನೋಡಿದ್ರು, ಆ ಸಿನಿಮಾನ ಹಿಟ್ ಮಾಡಿದ್ರು ಅಂದರೆ ಆ ಸ್ಕ್ರಿಪ್ಟಿಗೆ ಇದ್ದಿದ್ದಂಥ ತಾಕತ್ತು. ಸೊ ನಾನು ಐ ಬಿಲೀವ್ ಇನ್ ದಟ್. ನಿಮಗೆ ಹೇಗನ್ನಿಸ್ತು ಪ್ರೇಕ್ಷಕರ ಜೊತೆ ಕುತ್ಕೊಂಡು ಸಿನಿಮಾ ನೋಡಿ ರೆಸ್ಪಾನ್ಸ್ ಹೇಗನ್ನಿಸ್ತು? ಮತ್ತೆ ನೋಡ್ತೀನಿ ಸರ್, ಇನ್ನೊಂದ್ಸಲ ನಾನು ಈಗ ಬಂದೆ, ನಾನು ನೋಡಿರಲಿಲ್ಲ. ಇಲ್ಲ, ನನ್ನ ಇನ್ಫಾರ್ಮೇಶನ್ ಎಲ್ಲರೂ ಹೇಳಿದ್ರು, ತುಂಬ ಇಷ್ಟಪಟ್ಟರು ಸಿನಿಮಾನ. ಅಗೇನ್ ಎಲ್ಲರೂ ಫೋನ್ ಮಾಡಿ ಹೇಳಿದ್ದೇನು ಅಂದರೆ 1 more ಬ್ಲಾಕ್ ಬಸ್ಟರ್ ಸಿನಿಮಾ, 100% ಬ್ಲಾಕ್ ಬಸ್ಟರ್. 2025 ಮಾದೇವ ಆಯಿತು, ಮತ್ತೆ ಅಗೇನ್ ಬ್ಲಾಕ್ ಬಸ್ಟರ್. ಆ್ಯಂಡ್ ಆ ದಿನಗಳು ಆದಮೇಲೆ ಅಗೇನ್ ಇವರು ಸಾಕಷ್ಟು ಸಿನಿಮಾಗಳು ಬ್ಲಾಕ್ ಬಸ್ಟರ್ ಕೊಟ್ಟಿದ್ದಾರಿಲ್ಲ ಅಂತಲ್ಲ, ಬಟ್ ಆ ದಿನಗಳು ಸ್ಟೈಲಲ್ಲೇ ಇನ್ನೊಂದು ಬ್ಲಾಕ್ ಬಸ್ಟರ್ ಕೊಟ್ಟಿದ್ದು. ವಿ ಆರ್ ಆಲ್ ವೆರಿ ಹ್ಯಾಪಿ. ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಏನು ಅಂದರೆ ನಾನು ಯಾವಾಗಲೂ ಎವ್ರಿ ಸ್ಟೇಜ್ ಮೇಲೆ ಹೇಳ್ತಿದ್ದೆ, ಒಂದು ಸಿನಿಮಾ ಪ್ರಚಾರ ಆ ಸಿನಿಮಾನೇ ಮಾಡ್ಕೊಳ್ಳುತ್ತೆ. ಸಿನಿಮಾ ಚೆನ್ನಾಗಿತ್ತು ಅಂದರೆ ಸಿನಿಮಾ ಪ್ರಚಾರ ಜನರನ್ನ ಒಳಗಡೆ ಕರ್ಕೊಂಡ್ಬರುತ್ತೆ ಅಂತ. ಖಂಡಿತ ಇವತ್ತು ನಾನು ಕಂಪೇರ್ ಮಾಡಿದ್ರೆ ಮಾದೇವಾಗೆ ಡಬಲ್ ಓಪನಿಂಗ್ ಸಿಕ್ಕಿದೆ. ಹೌಸ್ಫುಲ್ ಆಗಿಲ್ಲ ಅಂದ್ರೂ 100% ಗೊತ್ತು. ನಾನು ಸುಮ್ಮನೆ ಕ್ರೌಡ್ ಫುಲ್ ಮಾಡಿಲ್ಲ, ಸುಮ್ಮನೆ ನಾನು ಯಾವುದು ಗಿಮಿಕ್ಸ್ ಏನೂ ಮಾಡಿರಲಿಲ್ಲ. ಆಟೋಮೆಟಿಕ್ ಅದು ಏನು ಜನ ಬಂದಿದ್ದಾರೋ ಅವರು ಆಟೋಮೆಟಿಕ್ ಆಗಿ ಆರ್ಗ್ಯಾನಿಕ್ ಆಗಿ ಬಂದಿರೋದು. ಸೊ ಈ ಸಿನಿಮಾ ಸ್ಯಾಟರ್ಡೇ ಆ್ಯಂಡ್ ಸಂಡೇ 100% ಎತ್ಕೊಳ್ಳುತ್ತೆ ಅನ್ನೋ ನಂಬಿಕೆ ನನಗಿದೆ. ಸೊ ಅಷ್ಟು ಸ್ಟ್ರಾಂಗ್ ಸ್ಕ್ರಿಪ್ಟ್ ಇದೆ, ಅಷ್ಟು ಸ್ಟ್ರಾಂಗ್ ಆಗಿ ಬಲವಾಗಿ ಒಂದು ಅಂಡರ್ ವರ್ಲ್ಡ್ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡ್ರೆ ಎಂಡ್ ಏನಾಗುತ್ತೆ ಅನ್ನೋದು ಮಾರಲ್ಲೂ ಇದೆ. ರೇವತಿ ಮತ್ತೆ ಬಲರಾಮನ ಲವ್ ಸ್ಟೋರಿಯನ್ನು ಕೂಡ ತುಂಬಾ ಜನ ಇಷ್ಟಪಡ್ತಾ ಇದ್ದಾರೆ. ಸೊ ಎಮೋಷನಲಿ ಕನೆಕ್ಟ್ ಆಗ್ತಿದ್ದಾರೆ. ಏನು ಹೇಳ್ತೀರಾ ರೇವತಿ ಅವ್ರಿಗೆ ಹೇಳಿ. ಐ ಆಮ್ ಸೋ ಎಕ್ಸೈಟೆಡ್. ನನಗೆ ವಿನೋದ್ ಜೊತೆ ನನ್ನ ಪೇರಿಂಗ್ ನನಗೆ ತುಂಬ ಇಷ್ಟ. ಅದು ನೋಡೋಕೆ ಚೆನ್ನಾಗಿದೆ. ಎಸ್ಪೆಷಲಿ ಶುರು ಸಾಂಗ್, ವೇಣು ಸರ್ಸ್ ಕ್ಯಾಮ್ರಾ ವರ್ಕ್, ಜಸ್ಟ್ I think our pairing is looking nice. Sir, next ಬೇರೆ genre sir. ಬೇರೆ genre. ಹೌದು, love story. ಹೌದು. ಲವ್ ಸ್ಟೋರಿ. ಹೌದು. Maybe ಇವರು ಹೀರೋ. ಇಲ್ಲ. We'll do. Yeah, we'll make him also do a romantic film. Time decides. ಇಡೀ ಸಿನಿಮಾದಲ್ಲಿ ಕತ್ತಿ ರಾರಾಜಿಸ್ತಾ ಇದ್ದಾರೆ ಆಕ್ಚುಲಿ. ಸೊ ಪಾರ್ಟ್ 2 ಮುಂದೆ ಎಕ್ಸ್ಪೆಕ್ಟ್ ಮಾಡಬಹುದಾ? ಕತ್ತಿಯ ದಿನಗಳು ಅಂತೆಲ್ಲ ಏನು? ಕತ್ತಿ ಏನೇ ಇದ್ರು ಇವತ್ತು ಒಂದು ನಮ್ಮ ಚೈತನ್ಯ ಸರ್, ಇನ್ನೊಂದು ಬಾಡಿ ಲ್ಯಾಂಗ್ವೇಜು ಡಬ್ಬಿಂಗ್ ಅಲ್ಲಿ ವೆಯ್ಟ್ ಮಾಡಿ ಲ್ಯಾಂಗ್ವೇಜ್ನ ಕರೆಕ್ಷನ್ ಮಾಡಿದ್ದಾರೆ ವಿನೋದ್ ಸರ್. ಆ್ಯಂಡ್ ಆಲ್ ಥ್ಯಾಂಕ್ಸ್ ಟು ದ ಎಂಟೈರ್ ಟೀಮ್. ವಿಶಾ ಮೇಡಮ್ ಇಂದ ಹಿಡಿದು ಎಲ್ಲರೂ ಈ ಪ್ರಾಜೆಕ್ಟ್ಗೆ, ಈ ಒಂದು ಕ್ಯಾರೆಕ್ಟರ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಫ್ರಮ್ ದ ಡೇ ಐ ವಾಸ್ ಸೆಲೆಕ್ಟೆಡ್, ನಿಶಾ ಮ್ಯಾಮ್ನ ಸೆಲೆಕ್ಟ್ ಮಾಡಿದಾಗ ಆ ಜೋಶ್ ಏನಿತ್ತು ಇವತ್ತವರೆಗೂ ಹಾಗೆ ಇದೆ. ಆ್ಯಂಡ್ ನೆಕ್ಸ್ಟ್ 50 days 100 days ಆದರೂ ಹಾಗೆ ಇರುತ್ತೆ. ಯು ಸಿ ದಿಸ್ ಬೋತ್ ಆರ್ ಲೈಕ್ ಲುಕಿಂಗ್ ಪೇಂಟಿಂಗ್. ನಾನು ಬೆಳಗ್ಗೆ ಕತ್ತಿಯವ್ರ ಹತ್ರ ಮಾತಾಡಿದ್ದೆ. ಐ ಕಾಲ್ಡ್ ಹಿಮ್, ಐ ಅಪ್ರಿಷಿಯೇಟೆಡ್ ಹಿಮ್. ಹೇಳಿದ್ದು ಒಂದಿಷ್ಟು ಕಾಸ್ಟಿಂಗ್ ನಡೀತಿತ್ತು. ಆ್ಯಂಡ್ ಚೈತನ್ಯ ಸರ್ ಅವ್ರ ಡಿಸಿಷನು ರಾಂಗ್ ಆಗಲಿಲ್ಲ, ನನ್ನ ಡಿಸಿಷನು ರಾಂಗ್ ಆಗಲಿಲ್ಲ, ನಿಶಾ ಅವ್ರ ಡಿಸಿಷನು ರಾಂಗ್ ಆಗಲಿಲ್ಲ, ಪ್ರೊಡ್ಯೂಸರ್ ಡಿಸಿಷನು ರಾಂಗ್ ಆಗಲಿಲ್ಲ. ಕಾಸ್ಟಿಂಗ್ ಹಿಮ್ ವಾಸ್ ವೆರಿ ರೈಟ್, ಫೆಲ್ಟ್ ವೆರಿ ಪ್ರೌಡ್. ಅಫ್ಕೋರ್ಸ್ ಅಶ್ವಿನ್ ಸರ್ ಆಗಲಿ, ಪ್ರತಾಪ್ ಅವ್ರು ಆಗಲಿ, ಆ್ಯಂಡ್ ನಿಮ್ಮ ಬಗ್ಗೆನೂ ಆಗಲಿ ತುಂಬ ಒಳ್ಳೆ ರಿವ್ಯೂಸ್ ಬರ್ತಿದೆ. ಆ್ಯಂಡ್ ಆ್ಯಕ್ಚುಲಿ ನನಗೆ ರಿವ್ಯೂಸ್ ಬಂದಿತ್ತು ಬಲರಾಮ ಆದ್ಮೇಲೆ ಕಾಣಿಸ್ಕೊಂತಿರೋದು ಕತ್ತಿಯವರು. ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ, ಅವ್ರು ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಅಂತೇಳಿ. ನನಗೆ ಆ್ಯಕ್ಚುಲಿ ಒಂದಿಷ್ಟು
ಅಪ್ಲೈಸೆಟ್ ಒಂದು ಸ್ಲ್ಯಾಂಗ್ ಆಗಲಿ ಅದನ್ನು ಕರೆಕ್ಟಾಗಿ ಹೇಳಿ ಇದ್ದೀನಿ ಒಂದು ಗ್ರಾಸ್ ಮಾಡಿದ್ದಾರೆ ಅಂತ ಒಂದು ಬಟ್ ವಿನಯ್ ಅವರು ತಮಿಳ್ ಸ್ಲ್ಯಾಂಗ್ ಅಲ್ಟಿ ಆಗುತ್ತೆ, ಈಗಿನ ತಮಿಳ್ ಬೇರೆ ಆಗಿನ ತಮಿಳ್ ಬೇರೆ. ಸರ್ ಆಲ್ ಥ್ಯಾಂಕ್ಸ್ ಟು ದೆಮ್, ಬಿಕಾಸ್ ಅವರೇ ನಿಂತ್ಕೊಂಡು ಎಲ್ಲ ಮಾಡಿಸಿದ್ದು. ತಮಿಳು ಈ ಪ್ರಾಸೆಸ್ನಲ್ಲಿ ಆ್ಯಕ್ಚುಲಿ ತಮಿಳು ಕಲ್ತ್ಬಿಟ್ಟೆ ನಾನು. ಸ್ಲ್ಯಾಂಗ್ ಬೇರೆ ಆಗುತ್ತೆ, ಈಗಿನ ಸ್ಲ್ಯಾಂಗ್ ಬೇರೆ ಇವಾಗಿನ ಸ್ಲ್ಯಾಂಗ್ ಬೇರೆ. ಹೌದು, ಹೌದು. ಟ್ರೈಲರ್ ಲಾಸ್ಟ್ ದಿನ ಒಂದು ಮಾತು ಹೇಳಿದ್ರಿ, ನಮ್ಮ ನಟನೆ ತಂದೆಗೆ ರಿಕ್ವೆಸ್ಟ್ ನಾನು ಜನನೂ ಹಂಗೆ ಹೇಳ್ತೀನಿ, ಮರಿ ಟೈಗರ್ ಅಂತ. ಮತ್ತೆ ನಿಮ್ಮ ಸ್ನೇಹಿತ ದರ್ಶನ್ಗೂ ಕೂಡ ಹೋಲಿಸ್ತಾ ಇದ್ರು, ನನಗೆ ಅವ್ರು ನೆನಪಾಗ್ತಾರೆ ಅಂತ ಒಂದಷ್ಟು ಹುಡುಗರು ಹೇಳ್ತಾ ಇದ್ರು. ಏನು ಸರ್ ಯಾವಾಗಲೂ ನನಗೆ ಭಾಳಷ್ಟು ಸಪೋರ್ಟ್ ಮಾಡಿದ್ದಾರೆ ದರ್ಶನ್ ಸರು. ಇದೇ ಥಿಯೇಟ್ರು, ಆಮೇಲೆ ಅನುಪಮ ಥಿಯೇಟ್ರ್, ಯಾವುದೇ ಥಿಯೇಟ್ರಿಗೆ ಹೋದ್ರೂ ನನ್ನ ಪ್ರತಿ ಸಿನಿಮಾಗೂ ಅವ್ರು ಕ್ಲ್ಯಾಪ್ ಮಾಡಿದ್ದಾರೆ, ಪ್ರತಿ ಸಿನಿಮಾಗೂ ಪ್ರಮೋಷನ್ ಮಾಡಿಕೊಟ್ಟಿದ್ದಾರೆ. ಈಗ ಒಂದು ಬ್ಯಾಡ್ ಫೇಸ್ ನಡೀತಿದೆ. ಸೊ ನಾನು ಯಾವಾಗಲೂ ಹೇಳೋದು, ಇವನ್ ಇಂಟರ್ವ್ಯೂಸಲ್ಲೂ ಹೇಳಿದ್ದೀನಿ, ಈ ಟೈಮಲ್ಲಿ ನಾವು ಒಂದು ಪ್ರಚಾರಕ್ಕೆ ಅವ್ರ ಹೆಸರು ಯೂಸ್ ಮಾಡಬಾರ್ದು ಅಂತ ನಾನು ಸಾಕಷ್ಟು ಕಡೆ ಮಾತಾಡಿಲ್ಲ. ನಾನು ಮಾತಾಡಿಲ್ಲ ಅಂದ ತಕ್ಷಣ ಅವ್ರ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ಸಾಕಷ್ಟು ಜನ ಏನು ನೀವು ಮಾತಾಡ್ತಿಲ್ಲ ಅಂತ ಹೇಳಿದ್ರು. ನಂದು ಎಷ್ಟೊಂದು ಸಲ 1999ಇಂದ ಸಾಕಷ್ಟು ಜನ ಹುಟ್ಟಿರಲ್ಲ ಅಂತ ಅನ್ಸುತ್ತೆ. 1999ಇಂದ ನನ್ನ ಅವರ ಸ್ನೇಹ ಅದೇ ಥರ ಇದೆ. ಆ್ಯಕ್ಚುಲಿ ನಮ್ಮ ಬಾಂಡಿಂಗ್ ನನ್ನಿಂದ ಅವರಿಂದ ಅಲ್ಲ, ನಮ್ಮ ತಂದೆ ಅವ್ರ ತಂದೆಯಿಂದ, ಅದನ್ನು ನಾವು ಹಂಗೆ ಕ್ಯಾರಿ ಮಾಡ್ತಿದ್ದೀವಿ. ಆದಷ್ಟು ಬೇಗ ಈ ಎಲ್ಲ ಒಂದು ಕೆಟ್ಟ ಫೇಸ್ ಏನಿದೆಯೋ ಅವ್ರದ್ದು ಮುಗಿಸ್ಕೊಂಡು ಆಚೆ ಬರ್ತಾರೆ. ಸೊ ಬಂದಾಗ ಅದೇ ಥರ ಸಪೋರ್ಟು, ಅದೇ ಥರ ಒಂದು ಫ್ರೆಂಡ್ಶಿಪ್ ಇದ್ದೇ ಇರುತ್ತೆ. ಇವತ್ತಲ್ಲ, ನನ್ನ ಕೊನೆ ದಿನವರೆಗೂ, ಕೊನೆ ಕ್ಷಣದವರೆಗೂ ನನ್ನ ಅವರ ಸ್ನೇಹ ಅದೇ ಥರ ಇರುತ್ತೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.